ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಸಭಾಪರ್ವದ ಕುಮಾರವ್ಯಾಸ ಭಾರತದ ಸಭಾಪರ್ವದ 10ನೇ ಸಂಧಿ ಸೂಚನೆ. ಅಗ್ರಪೂಜಾ ವ್ಯಾಜಮುಖದಲ್ಲಿ ವಿಗ್ರಹದ ಶಿಶುಪಾಲ ಶಿರ, ಗಗನಾಗ್ರದಲ್ಲಿ ಕುಣಿದಾಡಲೆಸೆದನು ವೀರನಾರಾಯಣ. ಈ ಸಂಧಿಯ ಸೂಚನೆಯಂತೆ ಆ ವೀರನಾರಾಯಣ ಸ್ವಾಮಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ತನ್ನ ಕೋಟಿ ಸೂರ್ಯ ಪ್ರಕಾಶಮಾನವಾಗಿರತಕ್ಕಂಥ ಸುದರ್ಶನ ಚಕ್ರದಿಂದ ಶಿಶುಪಾಲನ ಶಿರಚ್ಛೇದನವನ್ನು ಮಾಡ್ತಾನೆ ಅಂತಕ್ಕಂಥ ಒಂದು ಕಥೆಯ ಸಾರಾಂಶ. ಕೇಳು ಜನಮೇ ಜಯ ಧರಿತ್ರೀಪಾಲ, ಸಹದೇವನ ವಚೋಗ್ರವ್ಯಾಳ ವಿಷದೆಡೆಯಲ್ಲಿ ಸಿಲುಕಿತು ಮನ ಮಹೀಶ್ವರರ. ಯಾವಾಗ ಸಹದೇವ ಈ ಪರಮಾತ್ಮನನ್ನು ನಾವು ಲಾಲಿಸಿದ್ದೀವಿ, ಅರ್ಚಿಸಿದ್ದೀವಿ, ಈತನ ಮೇಲೆ ಮುಳಿಸುಂಟಾದೊಡೆ ಎನ್ನೊಡನೇಳಲಾತನ ಗಂಡನೆಂದೊದೆದನು ಮಹೀತಳವ. ಯಾರು ಪರಮಾತ್ಮನನ್ನು ವಿರೋಧಿಸಿ ಒಂದು ಅಗ್ರಪೂಜೆಗೆ ಆಟಂಕವನ್ನು ಉಂಟು ಮಾಡ್ತಕ್ಕಂಥವರಿದ್ದಾರೋ ಅವ್ರ ಗಂಡು ಸಾದರೆ ಬರಲಿ ನನ್ನ ಹತ್ರ ಯುದ್ಧಕ್ಕೆ ಅಂತ ಯಾವಾಗ ಸಹದೇವ ಹೇಳಿದಾನೆ, ಆ ಒಂದು ಮಾತು ಸಿಡ್ಲೊಡೆದಂಗಾಯ್ತಲ್ಲಿ ಕೂತಿರ್ತಕ್ಕಂಥ ಕ್ಷತ್ರಿಯರಿಗೆ. ಅದರಲ್ಲೂ ಕೂಡ ಶಿಶುಪಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಹೀಶ್ವರರಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಯ್ತಂತೆ. ಏನಾಯ್ತಪ್ಪ? ಅಷ್ಟೊತ್ತಿಗೆ ಅವನು ಶಿಶುಪಾಲ ಕರೆಸಿದನು ಕೂಳರನು ನೀತಿಯ ಗರುವರನು, ನೂಕಿದನು ರಾಯನ ಪರಮಯಾಗವನಳಿಯಲು ಎನ್ನಲು ಅನುವಾಗಿತ್ತು ನೃಪಕಟಕ. ಅಲ್ಲೆಲ್ಲ ಕೆಲವರು ಮಹಾಕ್ರೂರಿಗಳು ದುಷ್ಟರನ್ನು ಕರೆಸಿದ್ದಾನೆ. ಈ ಯಾಗಕ್ಕೆ ಏನಾದರೂ ಮಾಡಿ ಕೆಟ್ಟ ಹೆಸರನ್ನು ನಾವು ತರುವಂತೆ ಮಾಡಬೇಕಲ್ಲ, ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಯುದ್ಧಕ್ಕೆ ಯಾವ ಆಹ್ವಾನವನ್ನು ಕೊಡ್ತಾನೇನೋ ಅನ್ನೋ ರೀತಿಯಲ್ಲಿ ಅವನು ಶಿಶುಪಾಲ ಸರ್ವಸನ್ನದ್ಧನಾಗ್ತಾ ಇದ್ದಾನೆ. ಧರಣಿ ಪರಸನ್ನೆಯಲ್ಲಿ ಬಲ್ಲ ಸಂವರಿಸಿತು, ಆಚೆಯಲ್ಲಿ ಇತ್ತ ಸಾತ್ಯಕಿನರವರು ಕೋದರನ ಕುಲ ದೃಷ್ಟದ್ಯುಮ್ನ ಮೊದಲಾದ ಕರಿತುರಗರ ತಪತ್ತಿಗಳ ಸಂವರಣೆ ತಳಿತುದು. ಅದ ಕಂಡು ಮೂಗಿನ ಬೆರಳ ಬೆರಗಿನ ಲೊದೆದು ಒಲೆದು ಭೀಷ್ಮಂಗೆಂದನ ಭೂಪ. ಅವಾಗ ಏನು ಆ ಕಡೆನೂ ಸೈನ್ಯ ರೆಡಿ ಆಗ್ತಾ ಇದೆ, ಈ ಕಡೆನೂ ಸೈನ್ಯ ರೆಡಿ ಆಗ್ತಾ ಇದೆ. ಆವಾಗ ಧರ್ಮರಾಜ ಭೀಷ್ಮಾಚಾರ ಹತ್ರ ಬಂದು, ಅಲ್ಲಪ್ಪ ಏನು ಪರಿಸ್ಥಿತಿ ಇದು ತಾತ? ಈ ಕಡೆ ನೋಡಿದರೆ ಇವರು ಎಗರು ಬೀಳ್ತಾ ಇದ್ದಾರೆ, ಆ ಕಡೆ ನೋಡಿದರೆ ಶಿಶುಪಾಲನ ಕಡೆಯವರು ಕೂಡ ಸುಮ್ಮನೆ ಇಲ್ಲ, ಅವರು ಕೂಡ ಏನಾದರೂ ಒಂದು ತಂಟೆ ತೆಗಿಬೇಕು ಅಂತ ಇದ್ದಾರೆ. ಏನು ಮಾಡಬೇಕು? ಈ ದುರಂತದ ಚಿಂತೆಯಲ್ಲಿ ಬೇಳಾದುದೆನ್ನಯ ಚಿತ್ತವದ್ದೆನು, ಖೇದ ಪಂಕದೊಳೆನ್ನನುದ್ಧರಿಸಂದನ ಭೂಪ. ಇವರಿಬ್ಬರ ಮಧ್ಯದಲ್ಲಿ ನಾನು ಗಂಡಾಗಿದ್ದೀನಿ ತಾತ, ಏನಾದರೂ ಮಾಡಿ ಒಂದು ಉಪಾಯವನ್ನು ಹೇಳಬೇಕು ನನಗೆ ಅಂತ ಕೇಳಿದನಂತೆ ಧರ್ಮರಾಜ ಭೀಷ್ಮಾಚಾರ್ಯ ಹತ್ರ. ಅಯ್ಯ ನಿನ್ನ. ಭೀಷ್ಮಾಚಾರ್ಯ ಹೇಳ್ತಾರೆ, ಧರ್ಮರಾಜ ಅದಕ್ಕ್ಯಾಕೆ ಯೋಚನೆ ಮಾಡ್ತೀಯೋ? ಯಾವ 14 ಲೋಕಕ್ಕೂ ತಂದೆಯಾಗಿರತಕ್ಕಂಥ ಪರಮಾತ್ಮ, ಎಂಥೆಂಥ ಮಹಾತ್ಮರಿಗೂ ದರ್ಶನ ಕೊಡದೇ ಇರತಕ್ಕಂಥ ಪರಮಾತ್ಮ, ಶ್ರುತಿಗಳು ಸ್ಮೃತಿಗಳು ಆಗಮಗಳು ಶಾಸ್ತ್ರಗಳ ಒಂದು ಬಲೆಗೆ ಬೀಳದೇ ಇರತಕ್ಕಂಥ ಪರಮಾತ್ಮ, ಇವನ್ಯಾವನ ಚೈತ್ಯ ಭೂಪತಿಯಾಗಿರತಕ್ಕಂಥ ಶಿಶುಪಾಲನ ಬಲಿಗೆ ಬೀಳ್ತಾನೇನು? ಶಿಶುಪಾಲ ನಾಯನು ತೆಗೆದು ಕಟ್ಟುವನು ಅಸುರಮರ್ದನ ನಿಂದನ ಭೀಷ್ಮ. ಈ ಶಿಶುಪಾಲ ನಾಯಿ ಕಣ ಇವನು ಕಟ್ಟ ತನಕ ಬಿಡಲ್ಲ ಪರಮಾತ್ಮ ಅಂತ ಹೇಳಿದಾರಂತೆ ಭೀಷ್ಮಾಚಾರ್ಯ.
ಇದನ್ನು ಕೇಳಿಬಿಟ್ಟ. ಆಮೇಲೆ ಜೊತೆಗೆ ಇನ್ನೊಂದು ಏನು ಹೇಳ್ತಾರೆ ಗೊತ್ತಾ ಭೀಷ್ಮಾಚಾರ್ಯ, ಪರಮಾತ್ಮ ಎಂಥವನು ಗೊತ್ತಾ ಧರ್ಮರಾಜ. ಜಗದ ಹೂಡುವ ಹೊರೆಯ ಬಲುಗೈಯಗಧರಂಗಿ ನೃಪರ ಕುರಿವಿಂಡುಗಳ ಕುಮ್ಮರಿ ಗಡಿತವಾವುದು ಬೇಕು ಭುಜ ಸತ್ವ ಬಗೆವುದೇ ಬಲುಗಡಲು ಮಂಜಿನ ಮುಗಿಲ ಒಳೆಯನು. ಮಂಜು ಸುರಿದ್ರೆ ಸಮುದ್ರಕ್ಕೆ ಹೆದರಿಕೆ ಆಗುತ್ತಾ? ಚೈದ್ಯ ಭೂಪನ ಜಗದ ಭಂಡನ ನೀ ಜನಾರ್ದನ ಗಣಿಸುವನಿಗೆಂದ. ಇವನು ಭಂಡ, ಇವನು ಚೈತ್ಯ ಭೂಪತಿ. ಈ ಪರಮಾತ್ಮ ಇಲ್ಲಾದರೂ ಇವನನ್ನು ಲೆಕ್ಕಕ್ಕಿಟ್ಕಂತಾನೇನೋ ಧರ್ಮರಾಜ. ನೀನೇನು ಯೋಚನೆ ಮಾಡಬೇಡ, ಅವನೆಲ್ಲ ಗಡ್ಡಿಗಾಗ್ತಾನೆ ಅಂತ ಹೇಳಿದ ತಕ್ಷಣ ಇವನಿಗೆ ಇಷ್ಟು ಬಂದ್ಬಿಡ್ತು. ಯಾರಿಗೆ? ಶಿಶುಪಾಲನಿಗೆ. ಎಲೆನ ಪುಂಸಕ ಭೀಷ್ಮ ಸುಡುಬೈಗುಳಿನ ಭಂಡನು ನೀನಲ, ಗೋವಲದ ಗರ್ವರ ಗುಣವ ಕಂಡಿತುಕೊಂಡೆ ಬೇಸರದೇ. ಕೃಷ್ಣ ಯಾರು ಎಂಬುದೇ ನಿನಗೆ ಜ್ಞಾನ ಇಲ್ಲಲ್ಲ ಭೀಷ್ಮಾಚಾರ್ಯ, ನಿಮಗೆ ಏನು ಮಾತಾಡ್ತಿದ್ದೀರಿ ನೀವು? ಜಗದ ಭಂಡ ಇವನು ಕೃಷ್ಣ. ಇಂಥವನನ್ನು ಕರ್ಕೊಂಡೋಗಿ ನೀವು ಅಗ್ರಪೂಜೆ ಕೂಡಿಸಿದಿರಲ್ಲ, ಇಂಥ ಕೂಡಿಸಿಬಿಟ್ಟು ತಿರ್ಗಾ ಅವನು ವರ್ಣನೆಯನ್ನು ಮಾಡ್ತಿದ್ದಾರಲ್ಲ ಭೀಷ್ಮಾಚಾರ್ಯರು. ಎಂಥ ಭೀಷ್ಮಾಚಾರ್ಯ ಇವರು? ಭೀಷ್ಮನ ಕೊಲುವರಿಲ್ಲೆಂದ. ಈ ಕೆಲಸಕ್ಕೆ ಬರದೇ ಇರತಕ್ಕಂಥ ಕೃಷ್ಣನನ್ನು ಹೊಗಳತಕ್ಕಂಥ ಆ ಕೃಷ್ಣನ ನುಡಿಯನ್ನು 24 ಗಂಟೆ ನುಡಿತಾ ಇರತಕ್ಕಂಥ ಭೀಷ್ಮನ ಕೊಲ್ಲಬೇಕು ಅಂತ ನಿಂತು ಬಿಟ್ಟನಂತೆ. ಯಾರು? ಶಿಶುಪಾಲ. ಹಾಗೆ ಹೇಳ್ತಾ ಇರಬೇಕಾದ್ರೆ ಆವಾಗ ಏನಾಗ್ಬಿಡ್ತಪ್ಪ ಅಂದರೆ ಭೀಮಸೇನಿಗೆ ಸಿಟ್ಟು ಬಂದ್ಬಿಡ್ತು. ಕೇಳಿ ಕಿಡಿಗೆದರಿ ತನು ರೋಮಾಳಿ ತಳಿತುದು, ಕೇಳಿ ಕಿಡಿಗೆದರಿ ತನು ರೋಮಾಳಿ ತಳಿತುದು, ರೋಷವಹ್ನಿಜ್ವಾಲೆ ಝಳಪಿಸೆ ಜಡಿದು ತರುಣ ಛವಿಯ ಲಕ್ಷಿಗಳು, ಸೂಳುರಿಯ ನಿಡುಸುಯಿಲ ಕಬ್ಬಗೆ ಜಾಳಿಗೆಯ ಲೋಕಾವಳಿಯ ಮುಕ್ತಾಳಿ ಕಂದಿತು, ಖದಿಯ ಮನೆಯಲ್ಲಿ ಮಸಗಿದನು ಭೀಮ. ಏನು ಈ ವಿಚಾರ ತಿಳಿದ್ಬಿಟ್ಟು ಆ ಚೈದ್ಯ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದರೆ ಭೀಮನಿಗೆ ಸಿಟ್ಟು ಬರದೇ ಇರುತ್ತಾ? ಅವನ ರಕ್ತ ಕಥ 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 ಕುದಿತಾ ಇದೆಯಂತೆ. ಕಣ್ಣಲ್ಲಿ ಆ ಬೆಂಕಿ ಬರ್ತಾ ಇದೆ, ರಕ್ತ ಕಾರ್ತಾ ಇದೆ ಕಣ್ಣು ಭೀಮನಿಗೆ. ಸುನೀತನನ್ನು ನಾವು ಇಂದಾಕ್ಷಣದ ಒದಗುವುದೆಂದು ಸೂಚಿಸಿದ. ಅವನೇನು ಮಾಡಿಬಿಟ್ಟ, ಕಚ್ಚಗಿಚ್ಚ ರೆಡಿ ಹಾಕ್ಕೊಂಡಲೇ ರೆಡಿ ಆಗಿರಲ್ಲ ಎಲ್ಲ ಯುದ್ಧಕ್ಕೆ. ಇವನು ಕಥೆ ಏನೋ ಬಂದು ನೋಡ್ಕೊಂಬೋಣ ಅಂತ ಅಂದ್ಬಿಟ್ಟು ಭೀಮಸೇನ. ನೋಡೋಣ ಇವನಿಗೆ ಎಷ್ಟು ಪರಾಕ್ರಮ ಇದೆ ಚೈತ್ಯ ಭೂಪತಿ. ಶಿಶುಪಾಲನಿಗೆ ನಾನು ನೋಡ್ತೀನಿ ಅಂತ ಹೇಳಿ ಪ್ರಾರಂಭ ಆಗಿಬಿಡ್ತು. ಭೀಮನಿಗೆ ಸಿಟ್ಟು ಬಂದರೆ ಸಾಧ್ಯವ? ಖಂಡಿತವಾದಿ, ಲೋಕ ವಿರೋಧಿ ಅಂತ. ಪವನ ತನಯನ ಖತಿಯ ಝಾಡಿಯ ಹವನ ಕಂಡರು, ಮಸಗಿದರು ಯಾದವರ ಪಡೆಯಲ್ಲಿ ಸಾಂಬ ಸಾತ್ಯಕಿ ಕಾಮಾಕೃತವರ್ಮ. ಭೀಮ ಒಳಗೊಳಗೆ ಆ ಭಯಂಕರವಾಗಿರ್ತಕ್ಕಂಥ ಸಿಟ್ಟು ಬಂದಿರೋದನ್ನು ಇವರೆಲ್ಲ ನೋಡಿಬಿಟ್ರು. ಯಾರು? ಸಾಂಬ, ಸಾತ್ಯಕಿ, ಕಾಮ, ಕೃತವರ್ಮ ಇವರೆಲ್ಲ ನೋಡಿಬಿಟ್ರು. ಮನ್ಮಥ ಅಂತ ಕಾಮ ಅಂದರೆ. ತವಗೆ ಪಾಂಚಾಲ ಕೇಕೆಯ ನಿವಹ ಪಾಂಡವ ಸುದರು ಮೊದಲಾದವ ಗಡೆಯರನು ಅನುವಾಗಿ ಗಜಬಜವಾಯಿತು ನಿಮಿಷದಲ್ಲಿ. ಏನು ಒಳಗೊಳಗೆ ಯಾದವ ಸೈನ್ಯ ರೆಡಿಯಾಗಿಬಿಡ್ತಂತೆ ಯುದ್ಧಕ್ಕೆ. ನೋಡೋಣ ಅವನ ಕಥೆ ಏನು ಅನ್ನೋದನ್ನು ವಿಂಗಡಿಸಿಬಿಡೋಣ ಅಂತ ಸೆಳೆದುಕೊಂಡನು. ಅವಾಗೇನಾಗ್ಬಿಡ್ತು, ಭೀಷ್ಮಾಚಾರ್ಯ ಮಧ್ಯೆ ಬಂದುಬಿಟ್ರು. ಏನು ಈ ಕಡೆ ಪಾಂಡವರು ರೆಡಿ ಆಗ್ತಿದ್ದಾರೆ, ಆ ಕಡೆ ಇವನು ಶಿಶುಪಾಲನ ಕಡೆ ಸೈನ್ಯ ರೆಡಿ ಆಗ್ತಾ ಇದೆ. ಏನು ಮಾಡಬೇಕು? ಒಂದು ಕಡೆ ಯಾದವರು ರೆಡಿ ಆಗ್ತಿದ್ದಾರೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಈ ಕೆಲಸ ಕೆಟ್ಟಬಿಡ್ತು ಅಂದ್ಕೊಂಡು ಭೀಷ್ಮಾಚಾರ್ಯರು ಮಧ್ಯ ಪ್ರವೇಶ ಮಾಡಿದರು. ಸೆಳೆದುಕೊಂಡನು ಖಡ್ಗವನು ಭುಜವಳಯದಿಂದ ಉಚಿದನು, ತೋಟಿಯ ತೊಳಸುಗರ ಹೊಯ್ ಎನ್ನುತ್ತ ಗರ್ಜಿಸಿದ ನಾ ಭೀಷ್ಮ. ಏನು ಸುಮ್ಮನೆ ಆ ಭೀಮಸೇನ ಖಡ್ಗ ತಗೊಂಡ್ಬಿಟ್ನಂತೆ. ಆ ಖಡ್ಗ ಕಿತ್ತು ಪಕ್ಕಿಗೆ ಬಿಸಾಕ್ಬಿಟ್ಟು ಭೀಷ್ಮಾಚಾರ್ಯ, ಏ ಭೀಮ ಏನು ಮಾಡ್ತಿದ್ದೀಯ ನೀನು? ಸ್ವಲ್ಪ ಸುಮ್ಮನೆ ಇರೋ, ನಾನು ಹೇಳೋದಂಗೆ ಯಾವ ಕೆಲಸಕ್ಕೂ ನೀನು ಹೋಗ್ಬಾರ್ದು, ಕೈ ಹಾಕಬಾರ್ದು, ಶಾಂತಿ ಇರಬೇಕು, ಪರಿಸ್ಥಿತಿ ಹಂಗಿಲ್ಲ ಇವಾಗ ಅಂತ ಹೇಳಿಬಿಟ್ಟು ಭೀಷ್ಮಾಚಾರ್ಯರು ಗರ್ಜಿಸಿ ಆ ಭೀಮನನ್ನು ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಆವಾಗ ಇವನಿಗೂ ಸಿಟ್ಟು ಬಂದ್ಬಿಡ್ತು ಆ ಭೀಮನನ್ನು ನೋಡಿಬಿಟ್ಟು. ಯಾರಿಗೆ? ಶಿಶುಪಾಲನಿಗೆ. ಬಿಡಿದೆಲೆ ಗಾಂಗೆಯ ಭೀಮನ ಕಡಿದು ಪೂರ್ಣಾಹುತಿಯನ್ನು ಅಗ್ನಿಗೆ ಬಡಿಸಿ ಕೊಡುವೆನು.
ಭೀಷ್ಮಾಚಾರ್ಯ ಬಿಡ್ರಿ ಇಲ್ಲಿ, ಅವನನ್ನು ತಲೆಯನ್ನು ಕಡಿದು ಬಿಟ್ಟು ಪೂರ್ಣಾಹುತಿಗೆ ಅಗ್ನಿ ಕೊಡ್ತೀನಿ ನಾನು. ಸ್ವಾಮಿ ದ್ರೋಹಿಯ ಕರುಳ ದಂಡೆಗಳ ಮುಡಿಸುವೆನು ಜಯಸಿರಿಗೆ ನೋಡೆನ್ನೊಡನೆ ಮೇಳವೇ, ದಕ್ಷಯಜ್ಞದ ಬುರುಡನ ಮರೆಸುವೆನೆಂದು ಮಿಗೆ ಬೊಬ್ಬಿರಿದನ ಚೈತ್ಯ. ದಕ್ಷಯಜ್ಞ ಮಾಡಿದನಲ್ಲ, ಆ ರೀತಿ ನಾನು ಇವನನ್ನು ಯಜ್ಞ ಮಾಡಿಬಿಡ್ತೀನಿ, ತಲೆ ಕಡಿದು ಬಿಟ್ಟು ಇವನ ಶರೀರವನ್ನು ಅಗ್ನಿದೇವರಿಗೆ ಆಹುತಿ ಕೊಟ್ಟುಬಿಡ್ತೀನಿ ಅಂತ ಅವನು ಎಗರಾಡ್ತಿದ್ದಾನೆ. ಆ ಕಡೆ ಚೈತ್ಯ ಭೂಪತಿಯಾಗಿರತಕ್ಕಂಥ ಶಿಶುಪಾಲ. ಇತ್ಲ ಭೀಮ ಸುಮ್ಮನೆ ಇರ್ತಾನ. ಬಿಡು ಬಿಡಕಟ ಭೀಷ್ಮ ದರ್ಪದಿ ಕಡು ಜರೆದ ಕಳಕಳದ ಕುನ್ನಿಗೆ ಕಳವಳದ ಕುನ್ನಿಗೆ ಕುಡಿಸುವೆನು ದಿವ್ಯಾಸ್ತ್ರ ಸಿಖಿ ವಿಶೇಷದೌತಣವ ಔಷಧಿಯ. ದಿವ್ಯಾಸ್ತ್ರಗಳು ಅನ್ನತಕ್ಕಂಥ ವಿಶೇಷ ಔಷಧಿಯನ್ನು ಇವನ ರೋಗಕ್ಕೆ ಕುಡಿಸಿಬಿಡ್ತೀನಿ, ನಾನು ಬಿಡಲ್ಲ ಅವನನ್ನು. ತಡೆದು ತನ್ನನು ರಾಜಕಾರ್ಯವ ಕೆಡಿಸಿದೆಯಲ, ದಕ್ಷಯಜ್ಞದ ಮುರುಡನ ಮುರುಕವ ಕಾವೆನೆನುತ ಒಡ ಮುರುಚಿದನು ಭೀಮ. ನೋಡೋಣ ಅದೇನು ದಕ್ಷಯಜ್ಞ ಮಾಡ್ದಂಗೆ ಮಾಡ್ತೀಯ ಅಂತ ನೀನು ಮಾತಾಡ್ತಿದೆಯಲ್ಲ, ಬಾ ನೋಡೋಣ ಅದೇನು ಮಾತಾಡ್ತೀಯ ಅಂತ ಹೇಳಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಭೀಮಸೇನನ್ನು ನಿಂತು ಬಿಟ್ಟ. ಅವಾಗ ಹೇಳ್ತಾರಂತ ಭೀಷ್ಮಾಚಾರ್ಯರು, ಪಾ ಭೀಮ, ನೀನು ಕೊಲ್ಲಕ್ಕಾಗಲ್ಲ ಕಣೋ ಇವನ್ನ. ಇವನ ಹಿಂದಿನ ಒಂದು ಅವತಾರ ಏನು ಗೊತ್ತಾ? ಕೃತಯುಗದಲ್ಲಿ ಇವನೇ ಹಿರಣ್ಯಾಕ್ಷ, ಜಯ ವಿಜಯರಲ್ಲಿ ಒಬ್ಬನು. ತ್ರೇತಾಯುಗದಲ್ಲಿ ಇವನೇ ರಾವಣಾಸುರ. ಆದ್ದರಿಂದ ಇವನು ದ್ವಾಪರ ಯುಗದಲ್ಲಿ ಶಿಶುಪಾಲನಾಗಿ ಹುಟ್ಟಿದ್ದಾನೆ. ಕೃತಯುಗದಲ್ಲಿ ನರಸಿಂಹಾವತಾರ ಯಾವುದು ಭೂವರಾಹಾವತಾರದಿಂದ ಕೊಂದ. ವರಾಹಾವತಾರದಿಂದ ಯಾರನ್ನ? ಇವನನ್ನು ಯಾರನ್ನ? ಹಿರಣ್ಯಾಕ್ಷನನ್ನು. ಅದೇ ತ್ರೇತಾಯುಗದಲ್ಲಿ ರಾಮ ಅವತಾರದಿಂದ ರಾವಣಾಸುರನನ್ನು ಕೊಂದ. ಅವನೇ ರಾವಣ ಇವಾಗ ಶಿಶುಪಾಲನಾಗಿ ಹುಟ್ಟಿದ್ದಾನೆ. ಅದೇ ಪರಮಾತ್ಮ ಅವಾಗ ನರಸಿಂಹನಾದ. ಈ ಹಿಂದಿನ ಯುಗದಲ್ಲಿ ತ್ರೇತಾಯುಗದಲ್ಲಿ ರಾಮನಾದ, ಈಗ ದ್ವಾಪರದಲ್ಲಿ ಕೃಷ್ಣನಾಗಿದ್ದಾನಪ್ಪ. ಇವನಿಗೆ ಅವನು ಸಾಯೋದು ಬೇರೆ, ಯಾರಿಗೂ ಸಾಯಲ್ಲ, ತಲೆ ಕೆಡಿಸ್ಕೋಬೇಡ. ಯಾಕೆ ಅಂದರೆ ಇವನು ಹುಟ್ಟಿದ ತಕ್ಷಣ ಚೈತ್ಯ ಭೂಪತಿ ಜನಿಸಿದಾಗಲೇ ಬಾಳದಲ್ಲಿ ಲೋಚನ ಚತುರ್ಭುಜನಾದನು, ಅದ್ಭುತ ನಿನನದಲ್ಲಿ ನೆಲ ಬಿರಿಯಲು ಒದರಿದನಂದು ಬಾಲ್ಯದಲ್ಲಿ. ಹುಟ್ಟಿದ ತಕ್ಷಣ ಹಣೆಯಲ್ಲಿ ಇವನಿಗೆ ಒಂದು ಕಣ್ಣಿತ್ತು, 4 ಭುಜಗಳಿದ್ವು. ಏನು ಪ್ರಪಂಚನೇ ಪ್ರಳಯ ಆಗೋಂಗೆ ಕೂಗಿಬಿಟ್ಟ. ತನಗೆ ಜನ ಬೆದರಿತು, ಈತನ ಮನೆಗೆ ನಾರದ ಬಂದ. ಆ ಸಮಯಕ್ಕೆ ಸರಿಯಾಗಿ ನಾರದ ಮಹರ್ಷಿಗಳು ನಾರಾಯಣ 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 ಅಂತ ಬಂದರು. ಹರಿನಾರಾಯಣ 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 ಇನು ಮನವೇ. ಆ ನಾರದನ ಒಂದು ಕೃಪಾ ಕಟಾಕ್ಷದಿಂದ ನಾವೆಲ್ಲರೂ ಕೂಡ ಇವತ್ತು ನಾರಾಯಣನ ಜಪವನ್ನು ಮಾಡ್ತಾ ಇದ್ದೀವಿ. ಇರಲಿ ಒಂದು ಕಡೆ. ಅಂಥ ನಾರದರು ಪ್ರವೇಶವನ್ನು ಮಾಡಿದರು. ಮಾಡಿ ಹೇಳ್ತಾರಂತೆ, ಮನೆಗೆ ನಾರದ ಬಂದ ನೀತನ ಜನನಿ ಭಿನ್ನಹ ಮಾಡಿದಳು ಶಿಶುಪಾಲ ಸಂಗತಿಯ. ಆ ತಾಯಿ ನಾರದನಿಗೆ ಹೇಳ್ತಾಳೆ, ಅವ ಗುರುಗಳೇ, ಇವನ ಹಣೆಯಲ್ಲಿ ಒಂದು ಕಣ್ಣಿದೆ, 4 ಭುಜ ಇದೆ, ಏನು ವಿಚಿತ್ರವಾದ ಹಠ ಕೂಗ್ತಾ ಇದ್ದಾನೆ, ಏನು ಗತಿ ಮಾಡಬೇಕು ಅಂದರೆ ಅವ ನಾರದ ಹೇಳ್ತಾರಂತೆ, ಆತನಿಂದನು ಹೇಳ್ತಾರೆ ನಾರದರು, ತಾಯೇ ಶಿಶು ವಿಖ್ಯಾತನಃ, ನೀನು 6 ಹಸ್ತದೊಳೀತನನ್ನು ಕೊಟ್ಟಾಗಲೂ ಅಡಗುವ ವಕ್ಷಿ ಭುಜಯುಗಳ ಆತನೀತನ ಮೃತ್ಯು ಇದು ಸಂಭೂತ ನಿಶ್ಚಯವೆಂದು ಶಿಶುವಿನ ಮಾತೆಯನ್ನು ಸಂತೈಸಿ ನಾರದನ ಅಡರಿದನು ಅನುಭವ. ನೋಡಮ್ಮ, ನೀನೇನು ಯೋಚನೆ ಮಾಡಬೇಡ. ಈ ಶಿಶುಪಾಲ ಚಿಕ್ಕ ಮಗುವನ್ನು ಯಾರ ಕೈಯಲ್ಲಿ ಕೊಟ್ಟಾಗ ಈ 3ನೇ ಕಣ್ಣು ಮತ್ತು ಇನ್ನು 2 ಭುಜಗಳು, ಒಟ್ಟು 4 ಭುಜ ಇದಾವಲ್ಲ, ಅದರಲ್ಲಿ 2 ಭುಜಗಳು, ಈ 3ನೇ ಕಣ್ಣು ಇವೆರಡೂ ಕೂಡ 3 ಕೂಡ ಅಡಿಗೋಗಿಬಿಡ್ತಾವೋ, ಆತನೇ ಈತನಿಗೆ ಮೃತ್ಯು ಆಗ್ತಾನೆ ಅಂತ ಹೇಳಿಬಿಟ್ಟು ನಾರದ ಮಹರ್ಷಿಗಳು ನಾರಾಯಣ ನಾರಾಯಣ ಜಪದಿಂದ ಮೇಲಕ್ಕೆ ಹಾರಿ ಹೋಗಿದ್ದಾರೆ. ಆದ್ದರಿಂದ ಅಂತ ಹೇಳಿ ಹೋದಾಗ ಕೆಲವು ಕಾಲಾನಂತರ ಪರಮಾತ್ಮ ವರ್ತನಲ್ಲಿ ಕೃಷ್ಣ ಏನಿವನ ಹಠ ಸುಧಾರಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಆ ಅಳಿಯನನ್ನು ಕೃಷ್ಣ ಎತ್ತಿಕೊಂಡ್ತಾನೆ ಕೈಯಲ್ಲಿ. ಅವನು ಎತ್ತಿಕೊಂಡ ತಕ್ಷಣ ಕುಂತಿದೇವಿನೇ ಕೈಯಲ್ಲಿ ಹಾಕ್ತಾಳಪ್ಪ, ನಿನ್ನ ಕೈಯಲ್ಲಿ ಹಾಕಿದರೆ ಏನಾದರೂ ಹಠ ಕಡಿಮೆ ಆಗುತ್ತೇನೋ ಅಂತ. ಕುಂತಿದೇವಿ ಅಲ್ಲ, ಆ ಚೈತ್ಯ ಭೂಪತಿ ತಾಯಿ, ಈ ಶಿಶುಪಾಲನ ತಾಯಿ ಕೃಷ್ಣನ ಕೈಯಲ್ಲಿ ಮಗುವನ್ನು ಕೊಡ್ತಾಳೆ. ಅಪ್ಪ, ನಿನ್ನ ಆಶೀರ್ವಾದದಿಂದ ಹಠ ಏನಾದರೂ ಕಡಿಮೆ ಆಗುತ್ತೇನೋ ನೋಡೋಣ ಅಂತ ಕೊಟ್ಟ ತಕ್ಷಣ ಹಣೆಗಣ್ಣು ಮತ್ತು 2 ಭುಜಗಳು ಕೂಡ ಮಾಯವಾಗಿಬಿಟ್ಟಿದ್ದಾವೆ. ನೋಡ ಬೆಕ್ಕಸಬರಗಾಗಿಬಿಟ್ಲು. ಯಾಕೆ ಅಂದರೆ ಕೃಷ್ಣನೇ ಅವನಿಗೆ ಮೃತ್ಯು ಆಗಿಬಿಟ್ಟಲ್ಲ. ಎಂಥ ಒಂದು ಪರಿಸ್ಥಿತಿ.
ಓಡೋಗಿ ನಮಸ್ಕಾರ ಮಾಡ್ತಾಳೆ. ಅಪ್ಪ ಕೃಷ್ಣ, ನೀನೇ ಕಾಪಾಡಬೇಕಪ್ಪ. ಆರ್ಯವನ ಮರಣಕ್ಕೆ ಮೊದಲು ಮುರಾರಿಯೋ ನೀನೋ ವಿಚಾರಿಸು ವೀರ ಮಾರುತಿ ಎನ್ನಲು ಹೇಳಿದ ನಂದು ಶಿಶುಪಾಲ. ಆದ್ದರಿಂದ ಹೋಗಿ ಓದಕ್ಕೆ ನಮಸ್ಕಾರ ಮಾಡಿ ಕೃಷ್ಣ ಕಾಪಾಡಪ್ಪ ಅಂತ ಹೇಳಿದ್ದನ್ನು ಭೀಷ್ಮಾಚಾರ್ಯರು ಭೀಮಸೇನಿಗೆ ಹೇಳಿ, ಏ ಭೀಮ, ಇವ ಮತ್ತಾರಪ್ಪ? ಕತೆ ಇದು ಶಿಶುಪಾಲನೊಂದು. ಈಗ ಸಾಯಿಸಬೇಕಾಗಿರೋ ನೀನೋ ಕೃಷ್ಣನೋ ಯೋಚನೆ ಮಾಡು ಅಂತ ಹೇಳಿದ್ದನ್ನು ಶಿಶುಪಾಲ ಕೇಳಿಬಿಟ್ಟ. ಎಲ್ಲವೋ ಗೋಪಕುಮಾರನೆನ್ನನು ಕೊಲುವನೇ. ಏನು ಭೀಷ್ಮ ಹಿಂಗೆ ಮಾತಾಡ್ತಿದೀಯ ನೀನು? ಇವನು ಕೆಲಸಕ್ಕೆ ಬರದೇ ಇರತಕ್ಕಂಥ ಗೋಪಾಲಕ ನನ್ನ ಕೊಲ್ತಾನ. ತಾನಿವನ ಕೈಯಿಂದಳಿದವ ಅಳಿವವನೇ. ಓಹೋ, ನಾನಿವನ ಕೈಯಿಂದ ಸಾಯ್ತೀನ? ಶಿವ ಶಿವ ವಿಕಾರಿಯನೇನ ಮಾಡುವೆನು. ಈ ವಿಕಾರಿನೇನು ಮಾಡಲಿ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡ್ಬಿಟ್ಟ. ಭಯಂಕರವಾದ ಸಿಟ್ಟು ಬಂತವನಿಗೆ. ಏ ಭೀಷ್ಮ, ಇಂಥ ಕೆಲಸಕ್ಕೆ ಬರದೇ ಇರತಕ್ಕಂಥ ಮಾತುಗಳನ್ನು ಮಾತಾಡ್ತಿದೆಯಲ್ಲ, ನಿನ್ನನ್ನು ಕಡಿದು ಭೂತಕ್ಕೆ ಬಡಿಸಿದರೆ ಕೃತಕೃತ್ಯನಹೆನಿಂದ. ನಿನ್ನ ಕಡಿದು ಬಿಟ್ಟು ಭೂತ ಪ್ರೇತ ಪಿಶಾಚಾದಿಗಳಿಗೆ ಔತಣ ಕೊಡದೇ ಇದ್ದರೆ ನಾನು ಮನುಷ್ಯನೇ ಅಲ್ಲ, ಕೊಟ್ಟರೆ ಸಾರ್ಥಕ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟು ಸಿಟ್ಟು ಬಂದಿದೆ ಅವನಿಗೆ, ಶಿಶುಪಾಲನಿಗೆ. ಈ ವೃಕೋದರ ಪರ್ಥರನು ಸಹದೇವನ ಕುಲರನೇಕೆ ಹೊಗಳೆ. ಏ ಭೀಷ್ಮ, ಇವನು ಯಾವನ್ನ ಕೆಲಸಕ್ಕೆ ಬರದೇ ಇರೋನ್ನು ಹೊಗಳ್ತೀಯಲ್ಲ, ಕೃಷ್ಣ ಪರಮಾತ್ಮ ಅಂತ ಹೇಳ್ಬಿಟ್ಟು ಕೃಷ್ಣನನ್ನು, ಯುಧಿಷ್ಠಿರನನ್ನ ಯಾಕೆ ನೀನು ಹೊಗಳ್ತಾ ಇಲ್ಲ? ಪಾರ್ಥನನ್ನ ಯಾಕೆ ಹೊಗಳ್ತಾ ಇಲ್ಲ? ನಕುಲ ಸಹದೇವರನ್ನ ಯಾಕೆ ಹೊಗಳ್ತಾ ಇಲ್ಲ ನೀನು? ಗುರುವಲ್ಲ ಗರುವನಲ್ಲ ಕೌರವೇಶ್ವರನ ರಸಲ ಬಾಕ್ಲಿಕನು ರಾಯನ ಗುರುವಲ ಕೊಂಡಾಡಲಾಗದೆ ಚಾಪದುರ್ಜಟಿಯ. ಕೌರವೇಂದ್ರನ್ನ ಯಾಕೆ ಹೊಗಳ್ತಿಲ್ಲ? ಬಾಕ್ಲಿಕನ್ನ ಯಾಕೆ ಹೊಗಳ್ತಿಲ್ಲ? ಅದೇ ರೀತಿ ಭಾರಾಂಕನನ್ನು ಯಾಕೆ ಹೋದ್ರ ವೀರ ಎಂತೆಂಥ ಕರ್ಣ ಇದನ್ನು ಅವನ್ನ ಯಾಕೆ ಹೊಗಳ್ತಿಲ್ಲ? ಪೂರಿಶ್ರವನ್ನ ಯಾಕೆ ಹೊಗಳ್ತಿಲ್ಲ? ಜಯದ್ರಥನನ್ನು ಯಾಕೆ ಎಲ್ಲ ಬಿಟ್ಟು ಇವನು ಯಾವನೋ ಗೋವುಗಳನ್ನು ಕಾದುಕೊಂಡಿರ್ತಕ್ಕಂಥ ಗೋಪಾಲಕನನ್ನು ಹೊಗಳ್ತೀಯಲ್ಲ ನೀನು. ಭಗದತ್ತ ಇದ್ದಾನೆ, ಕಾಂಬೋಜ ಇದ್ದಾನೆ, ವಿರಾಟ್ ರಾಜ ಇದ್ದಾನೆ. ಇಂತಿಂಥ ಮಹಾರಾಜರನ್ನು ಬಿಟ್ಟು ನೀನು ಈ ಕೃಷ್ಣನನ್ನು ಹೊಗಳ್ತೀಯಲ್ಲ, ಅವನ ಬಗ್ಗೆ ನೀನು ಅವನ ಇತಿಹಾಸವನ್ನು ಹೇಳ್ಕೊಂತ ಕೂತ್ಕೊಂಡಿದೆಯಲ್ಲ, ನಿನಗೇನಾದರೂ ಜ್ಞಾನ ಇದೆಯಾ ಭೀಷ್ಮ ಅಂತ ಹೇಳ್ತಾ ಇದ್ದರೆ, ಅಷ್ಟೊತ್ತಿಗೆ ಅವನ ಕಡೆ ಸೈನ್ಯ ಇದ್ದು ಬಿಡ್ತು. ಭೀಷ್ಮಾಚಾರ್ಯಂದ್ರೆ ಹೇಳಿ, ಮುಚ್ಚಲೆ ಬಾಯಿ, ಯಾವ್ದ್ರ ಕೆಲಸಕ್ಕೆ ಬರದೇ ಇರೋ ಮಾತು ಮಾತಾಡ್ತೀಯ? ಪರಮಾತ್ಮ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದ ತಕ್ಷಣ ಆ ಕಡೆ ಶಿಶುಪಾಲನ ಕಡೆ ಇರತಕ್ಕಂಥ ಸೈನ್ಯ ಮೇಲೆ ಕೆದ್ದುಬಿಡ್ತು. ಕ್ರತುವ ಜಲದಲ್ಲಿ ಕದಡು ಗಂಗಾಸುತನ ಹೊಯ್ ಹೊಯ್ ಕಟವಾಯ ಕೊಯ್ ನಿಶ್ಚಿತ ಘಟಾಗ್ನಿಯಲ್ಲಿ ಅವನ ಸುಡಿ ಎಂದು ನೃಪೌರಾತ. ಒಡ್ರೆ ಅವನ್ನ ಭೀಷ್ಮನ್ ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಅವನು ಕಡದು ಕತ್ತರಿಸಿಬಿಟ್ಟು ಅಗ್ನಿಗೆ ಆಹುತಿ ಕೊಡ್ರಿ ಅಂತ ಅವರೆಲ್ಲ ಗಲಾಟೆ ಮಾಡ್ತಿದ್ದಾರಂತೆ. ಅಷ್ಟೊತ್ತಿಗಾಗಲೇ ಯುದ್ಧಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಎಂದು ಚಾಪವ ತರಿಸಿ ಚಪ್ಪರದಿಂದ ಹೊರವಡುವ ಅವನಿಪಾಲಕ ವೃಂದವನು ಕೈ ಬೀಸಿದನು ಕರೆ ಗೋಕುಲೇಶ್ವರನ. ಕರೆ ಇಲ್ಲ ಅವನು ಯಾವನು ಸಿಂಹಾಸನದಲ್ಲಿ ಕುತ್ಕೊಂಡಿದ್ದಾನೆ, ಅವನು ಎಷ್ಟು ದಪ್ಪ ಎಷ್ಟು ಉದ್ದ ಇದ್ದಾನೆ ಅಂತ ನಾನು ನೋಡ್ತೀನಿ ಅಂತ ಶಿಶುಪಾಲ ಕೃಷ್ಣನ ಕರೆಯಿರಲಿ ಅಂತ ಇದ್ದಲೇ ರಿಪುರುಧಿರ ಪಾನಾನಂದ ಕೃತ ಮದ ಶಾಕಿನಿ ಸ್ವಚ್ಛಂದ ಲೀಲಾ ನೃತ್ಯ ದರ್ಶನವೆಂದನ ಚೈತ್ಯ. ನೋಡೋಣ ಈಗ ಭೂತ ಪ್ರೇತ ಪಿಶಾಚಾದಿಗಳು ಬಂದು ಯಾರನ್ನು ತಿಂತಾರೆ ಅನ್ನೋದನ್ನು. ಕರೆಯದೆಯಾ ಕೃಷ್ಣನ್ನ? ಗೋವಳನ ಬರ ಹೇಳು ದರೆಯಲಿ ದೇವಗಡ ಬರ ಹೇಳು ತೋರಾ ಕಾವವರತ ಕೊಲುವೆನೆಂದೊದರಿದನು ಕಲಿ ಚೈತ್ಯ. ಕರೆಯಲಿಲ್ಲ ಅವನನ್ನು, ಇವಾಗಲೇ ಅವನು ಕತ್ತರಿಸೋದಕ್ಕೆ ಬಿಡಲ್ಲ ಅಂತ. ಏನು ಸುಮ್ಮನೆ ಕೂಗ್ತಿದ್ದಾರಂತ. ಅಷ್ಟೊತ್ತಿಗೆ ಏನಾಯಿತು ಅಂದರೆ, ಹಲ್ಲಣಿಸಿದುದು ಯಾದವರ ಪಡೆ ಗಲ್ಲಣೆಯ ಗರ್ಗರವ ಘೋಷದ ಮುಲ್ಲವಣೆ ಗಂಭೀರ ಭೇರಿಯ ಬಹಳರ. ಇತ್ಲಾಗ ಯಾದವರು ರೆಡಿಯಾಗಿಬಿಟ್ರು, ಅತ್ಲಾಗ ಆ ಕಡೆ ರಾಕ್ಷಸರ ರೀತಿಯಲ್ಲಿ ಶಿಶುಪಾಲನ ಸೈನ್ಯವನ್ನು ಕೂಡ ರೆಡಿಯಾಗಿಬಿಡ್ತು. ಮುನಿಜನಗಳೆಲ್ಲ ಹೆದರಿ ಓಡಿಬಿಟ್ರು. ಏನು ಭಯಂಕರವಾಗಿರ್ತಕ್ಕಂಥ ಯುದ್ಧದ ಕಾರ್ಮೋಡ ಕವಿದುಬಿಡ್ತು. ಅಷ್ಟೊತ್ತಿಗೆ ಏನಾಗ್ಬಿಡ್ತು, ಈ ಕಡೆ ತೊಲಗಿದನು ಕುರುರಾಯ ಪಾಂಡವರೊಳಗೆ ತಪ್ಪಿಲ್ಲೆನುತ. ಇದನ್ನೆಲ್ಲ ನೋಡಿಬಿಟ್ಟು ಓಹೋ ಕೆಲಸ ಕೆಡುತ್ತೆ ಅಂತ ಹೇಳಿಬಿಟ್ಟು ದುರ್ಯೋಧನ ಪಾಂಡವರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿಬಿಟ್ಟು ಶಿಶುಪಾಲಂದೇ ತಪ್ಪು ಅಂತೇಳಿ ಎದ್ದು ಸಭೆಯಿಂದ ಹೊರಗೋದ ತಕ್ಷಣ
ಅವನಿಂದ ಎಲ್ಲ ಸೈನ್ಯನೂ ಕೂಡ ಕರ್ಣ ಆಗ್ಬೋದು, ಭೂರಿಶ್ರವ ಆಗ್ಬೋದು, ಭಗದತ್ತ ಆಗ್ಬೋದು, ಎಲ್ಲರೂ ಕೂಡ ಆ ದುರ್ಯೋಧನನಿಂದ ಹೋಗ್ಬಿಟ್ರು. ಸಂಪೂರ್ಣವಾಗಿ ಕೌರವರ ಸೈನ್ಯ ಅಲ್ಲಿ ಖಾಲಿ ಆಗಿಬಿಡ್ತು. ಈಗಿರೋದು ಎರಡೇ, ಪಾಂಡವರ ಸೈನ್ಯ ಮತ್ತು ಶಿಶುಪಾಲನ ಸೈನ್ಯ ಎರಡೇ. ಅವಾಗ ಏನಾಗ್ಬಿಡ್ತಪ್ಪ ಅಂತಂದರೆ, ಈ ಪರಿಸ್ಥಿತಿಯಲ್ಲಿ ಇನ್ನೇನು ಯುದ್ಧದ ಕಾರ್ಮೋಡ ಕವಿತಾ ಇದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಆ ಪರಮಾತ್ಮ ಎದ್ದು ಬಿಟ್ಟಂತೆ ಮೇಲಕ್ಕೆ. ಸೋತನೈ ಹರಿ ಎಂದನು ಎಂದು ಏನು ಸುಮ್ಮನೆ ಬಂದುಬಿಟ್ಟ. ಕೃಷ್ಣ ಕೂಡ ಬಂದುಬಿಟ್ಟ ಯುದ್ಧಕ್ಕೆ. ಈ ಕಡೆ ಶಿಶುಪಾಲ ಯುದ್ಧಕ್ಕೆ ರೆಡಿಯಾಗಿಬಿಟ್ಟ. ಏನು ಒಬ್ರಿಗೊಬ್ರಿಗೆ ಭಯಂಕರವಾಗಿರತಕ್ಕಂಥ ಯುದ್ಧ. ಬಿಡುವ ತೊಡಚುವ ಸಂಧಿಸುವ ಜೇವಡೆವ ಹೂಡುವ ತಾಗಿಸುವ ಹಿಡುಕಿಡುವ ಹರಿಕುವ ಬೆಸುವ ಭೇದಿಸುವ ಸಮಚ ಚಾಪಳದ ನುಡಿವ ಕವಿಯಾರೈ ಬರಿಯ ಬಾಯಿ ಬಡಿ ಕನೇ ಶಿಶುಪಾಲ ಪರಿನಡೆದು ದೇಗ ಏಕೈ ಹರಿಯೊಡನೆ ಸಮಬೆಸನಬಿ. ಪರಮಾತ್ಮನ ಸಮ ಹೋರಾಡ್ತಿದ್ದಾನಂತೆ ಶಿಶುಪಾಲ ಕೃಷ್ಣನ ಜೊತೆಗೆ. ಯಾಕೆಂದ್ರೆ ಅವನು ಅವತಾರ ಪುರುಷ. ಅವನು ಸೋತನೈ ಹರಿ ಎಂದು ಚೈತ್ಯನ ಭೂತುಗಳು. ಚೈತ್ಯನ ಕಡೆ ಹೊಗಳಭಟ್ರಲ್ಲ, ಪರಮಾತ್ಮ ಸೋತ, ಪರಮಾತ್ಮ ಕೃಷ್ಣ ಸೋತ ಅಂತ ಒಂದು ಕಡೆ. ನಿರ್ಭೀತ ಯಾದವ ಸೈನ್ಯವಿದ್ದು ದಹೃಷ ಕೇಳಿಯಲಿ. ಯಾದವರ ಸೈನ್ಯ ಸಂತೋಷವಾಗಿದೆ, ಪರಮಾತ್ಮನೇ ಗೆಲಿತಾನೆ ಅಂತ. ಈತ ರಾವಣ ಮುನ್ನ ಭುವನ ಖ್ಯಾತನೆಂದುದು ಅಮರರು ವಿಮಾನ ವಿವಾತದಲ್ಲಿ ನೆರೆ ನೋಡುತ್ತಿರ್ತುದು ಸಮರ ಸೌರಭವ ಸಂಭ್ರಮವ. ಅಲ್ಲೆಲ್ಲೆಲ್ಲೆಲ್ಲೆ ಇವನು ಹಿಂದಿನ ಜನ್ಮದಲ್ಲಿ ರಾವಣಾಸುರ, ನೋಡಣ ಈ ಜನ್ಮದಲ್ಲಿ ಯಾವ ರೀತಿ ಪರಮಾತ್ಮ ಇವನನ್ನು ಮುಗಿಸ್ತಾನೆ ಅಂತ ಹೇಳಿಬಿಟ್ಟು 33 ಕೋಟಿ ಜನ ದೇವತೆಗಳೆಲ್ಲ ಬಂದು ಆಕಾಶದಲ್ಲಿ ನೆರೆದಿದ್ದರಂತೆ. ಧರಣಿಪತಿ ಕೇಳ್ ಕೃಷ್ಣ ಶಿಶುಪಾಲರ ಮಹಾಸಂಗ್ರಾಮ ಮಧ್ಯದೊಳು ಉರಿದು ದಿಳೆ ಹೊಗೆದುದು ದಿಶಾವಳಿ ಧೂಮಕೇತುಗಳು. ಭೂಮಿ ತಕ 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 ಹತ್ಕೊಂಡು ಉರಿತಾ ಇದೆ ಅಂತೆ. ಆ ಭಯಂಕರವಾದ ಇಬ್ಬರ ಯುದ್ಧಕ್ಕೆ, ಪರಮಾತ್ಮ ಮತ್ತು ಶಿಶುಪಾಲರ ನಡುವಿನ ಯುದ್ಧಕ್ಕೆ ನಡೀತಾ ಇದೆ. ಬೆದರಿದನು ಯಮಸೂನು ಭಯದಲ್ಲಿ ಗದಗದಿಸಿ ನಾರದನ ಕೇಳಿದ. ಇದೇನೋ ಪರಮಾತ್ಮ ಪ್ರಕೃತಿ ವಿಕೃತಿಯ ಸಕಲ ಚೇಷ್ಟೆಗಳು. ನಾರದ ಮಹರ್ಷಿನ ಕೇಳ್ತಾನಂತೆ ಧರ್ಮರಾಜ, ಗುರುಗಳೇ ಇದೇ ನಿಂಗೆ ಪ್ರಕೃತಿ ವಿಕೋಪ ಆಗ್ತಿದೆಯಲ್ಲ. ಅವ ನಾರದರು ಹೇಳ್ತಾರಪ್ಪ, ಇಬ್ಬರೂ ಅವತಾರ ಪುರುಷರೇ, ಭಗವಂತನೇ ಇವನನ್ನು ಸಂಹಾರ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ, ಅದಕ್ಕೋಸ್ಕರ ಇಂಥ ವಿಕೋಪಗಳಾಗ್ತಿದ್ದಾವೆ, ನೀನೇನು ಚಿಂತೆ ಮಾಡಬೇಡ. ಏನಾಗ್ಬಿಡ್ತು, ಯುದ್ಧ ಜೋರಾಯಿತು. ಕಾದಿದರು ವಿವಿಧಾಸ್ತ್ರ ವಿದ್ಯಾಭೇದದಲ್ಲಿ. ಬೇರೆ ಬೇರೆ ಬಾಣಗಳಿಂದ ಅವರು ನಡೀತಾ ಇದೆ ಅಂತ ಯುದ್ಧ. ರಥಭಂಗ ಚಾಪ ವಿಭೇದ ಶಸ್ತ್ರಾಸ್ತ್ರೌಘ ಸಂಹರಣ ಪ್ರಪಂಚದಲ್ಲಿ ಈ ದುರಾತ್ಮನ ನಿಲ್ಲಿಸಿ ನಿಮಿಷದೊಳಾದಯ ಅಂಬುದಿ ತುಡುಕಿದನು ತ್ರೈವೇದಮಯ ಮೂರ್ತಿ ತ್ರಯಾತ್ಮಕವರ ಸುದರ್ಶನವ. 3 ರೂಪಗಳಾಗಿರ್ತಕ್ಕಂಥ ಸತ್ವಾರ ಜಾತಮ ಒಡೆದಿಂದ ಕೂಡಿರ್ತಕ್ಕಂಥ ತ್ರಿಮೂರ್ತಿಗಳ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಆ ಸುದರ್ಶನ ಚಕ್ರವನ್ನು ಪರಮಾತ್ಮ ಕೈಯಲ್ಲಿ ಹಿಡಿದಿದ್ದಾನಂತೆ. ಯಾಕೆ ಅಂದರೆ ಅವನ ಅವಸಾನ, ಶಿಶುಪಾಲನ ಅವಸಾನ ಸಂಭವಿಸ್ತಾ ಇದೆ. ಬೆಸಸಿದನು ಚಕ್ರವನು ಧಾರಾವಿಸರದೂತ ಪರಿಸ್ಫುಲಿಂಗ ಪ್ರಸರ ತೇಜ ಕರಣ ಪರಿಷ್ಕೃತ ನವ್ಯ ಶತಭಾನು. ಕೋಟಿ ಸೂರ್ಯ ಪ್ರಕಾಶಮಾನವಾಗಿರ್ತಕ್ಕಂಥ ಚಕ್ರವನ್ನು ಬಿಟ್ಟಿದನಂತೆ. ಚಕ್ರವೇ ನೇರವಾಗಿ ಹೋಗಿ ಶಿಶುಪಾಲನ ತಲೆಯನ್ನು ಕತ್ತರಿಸಾಕು ಅಂತ ದೇಶ ದೇಶಕ್ಕೆ ದೂವಾಳಿಸುವ ಬೆಳಗ್ಗೆ ಸೇಯಬಲು ಬಂದು ಸುನೀತ ಕಂಠದ ಬೆಸುಗೆ ಬಿಡಲೆರಗಿದುದು ಹಾಯ್ದುದು ತಲೆ ನಭಸ್ಥಳಕ್ಕೆ. ಬಿಟ್ಟಿರ್ತಕ್ಕಂಥ ಚಕ್ರ ಬಂತು ನೇರವಾಗಿ ಬಂದು ಅವನ ಚೈತ್ಯ ಭೂಪತಿಯಾಗಿರತಕ್ಕಂಥ ಶಿಶುಪಾಲನ ತಲೆಯನ್ನು ಕತ್ತರಿಸಿ ಬಿಸಾಕಿಬಿಡ್ತು. ಆ ತಲೆ ಆಕಾಶಕ್ಕೆ ಹರೋಗ್ಬಿಡ್ತು. ಅಲ್ಲಿ ಶಿವನ ಈಶ್ವರ ತನ್ನ ರುಂಡಮಾಲೆಯಲ್ಲಿ ಆ ಒಂದು ತಲೆಯನ್ನು ಧರಿಸಿದನಂತೆ. ತನ್ನ ಶರೀರದಿಂದ ಅಂದರೆ ಆ ಶಿಶುಪಾಲನ ಶರೀರದಿಂದ ಒಂದು ದೊಡ್ಡ ಬೆಳಕು ಹೋಗ್ಬಿಡ್ತು. ಜ್ಯೋತಿ ರೂಪದಲ್ಲಿ ನೇರವಾಗಿ ಹೋಗಿ ಅದು ಪರಮಾತ್ಮನ ಪಾದದಲ್ಲಿ ವಿಲೀನ ಆಯಿತು ಅನ್ನತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕತೆ. ಐಸಲೇ ಕೃಷ್ಣಂಗೆ ಹಿಂಗೆ ಅವನ ಒಂದು ಅವತಾರ ಜಯ ಅನ್ನತಕ್ಕಂಥ ಜಯ ವಿಜಯರಲ್ಲಿ ಜಯ ಅನ್ನತಕ್ಕಂಥವನ ಒಂದು ಅವತಾರ. ದ್ವಾರಪಾಲಕರಿದ್ದರಲ್ಲ ದೇವಲೋಕದಲ್ಲಿ, ಆ ಜಯನ ಅವತಾರ ರಾವಣಾಸುರನ ಅವತಾರ ಆಗಿನ ತ್ರೇತಾಯುಗದಲ್ಲಿ, ಹಿರಣ್ಯಾಕ್ಷನ ಅವತಾರ ಕೃತಯುಗದಲ್ಲಿ, ಈ ಯುಗದಲ್ಲಿ ಶಿಶುಪಾಲನ ಅವತಾರ. ಅವನ ಒಂದು ಬೆಳಕು ಅಥವಾ ಅವನ ಒಂದು
ಜ್ಯೋತಿ ನೇರವಾಗಿ ಬಂದು ಕೃಷ್ಣನ ಪಾದದಲ್ಲಿ ಲೀನವಾಯಿತು. ಏಕೆಂದರೆ ಪರಮಾತ್ಮ ವಿಷ್ಣು ಅವನ ಪಾದದಲ್ಲಿ ಲೀನವಾಯಿತು. ಐಸಲೇ ಕೃಷ್ಣಂಗೆ ಮುನಿದವರು ಏಸು ದಿನ ಬದುಕುವರು. ಅಲ್ಲಿರ್ತಕ್ಕಂಥ ಜನಗಳೆಲ್ಲ ಅನ್ಕಂತಾರಂತೆ, ಪರಮಾತ್ಮನಿಗೆ ಮುನಿದವರು ಎಷ್ಟು ದಿನನೇ ಬದುಕ್ತಾರೆ. ಲೇಸಾಯ್ತಿ ಸುನೀತಂಗೆಂದು ನಗುತ್ತಿರ್ದುದು ನೃಪಸ್ತೋಮ. ಒಳ್ಳೆಯದಾಯಿತು, ಯಾಗ ಭಾಳ ಚೆನ್ನಾಗಾಯಿತು, ಅವನಿಗೂ ಮುಕ್ತಿನೂ ಸಿಕ್ತು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೊಗಳ್ತಾರೆ. ಗೋಳಿಡುತ್ತ ಬಂದೆರಗಿದರು ಶಿಶುಪಾಲ ತನುಜರು. ಆ ಶಿಶುಪಾಲನ ಮಕ್ಕಳು ಪಾಪ ಅನಾಥರು ಓಡಿ ಬಂದು ಪರಮಾತ್ಮನ ಕೃಷ್ಣನ ಕಾಲಕ್ಕೆ ನಮಸ್ಕಾರ ಮಾಡಿ, ಕೃಷ್ಣನಂಗ್ರಿಗೆ ಲಾಲಿಸಿದನ ನಿಬರನು ಸಂತೈಸಿದನು ಕರುಣದಲ್ಲಿ. ಅವನ ಕಾಲಿಗೆ ಬಿದ್ದಾಕ್ಷಣ ಅವರಿಗೆಲ್ಲ ಸಂತೈಸಿಬಿಟ್ಟು, ಅಪ್ಪ ನೀವೇನು ಯೋಚನೆ ಮಾಡಬೇಡ, ನಿಮ್ಮನ್ನೇನು ಮಾಡಲ್ಲ ಅಂತ ಹೇಳಿಬಿಟ್ಟು ಪರಮಾತ್ಮ ಅವರಿಗೆ ಅಭಯವನ್ನು ಕೊಟ್ಟಿದ್ದಾನೆ. ಮೇಲು ಪೋಗಿನ ವಿಧಿ ವಿಹಿತ ಕರ್ಮಾಳಿಗಳ ಮಾಳ್ದು. ಅವನ ಕರ್ಮವನ್ನೆಲ್ಲ ಮಾಡಿಸಿಬಿಟ್ಟು ಅವನ ಯಾರ್ದು ಶಿಶುಪಾಲನ ಕ್ರಿಯಾದಿಗಳನ್ನು ಮುಗಿಸಿಬಿಟ್ಟು ಮಗಗೆ ಕೃಪಾಳು ಪಟ್ಟವಶೇಷೆದೆಳಿದನು ವೀರನಾರಾಯಣ. ವೀರನಾರಾಯಣನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಆ ಶಿಶುಪಾಲನ ಮಗನಿಗೆ ಪಟ್ಟವನ್ನು ಕಟ್ಟಿದನಂತೆ ಅಂತ ಹೇಳ್ತಕ್ಕಂಥ ಒಂದು ಸದ್ಯ ಸೂಚನೆ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.